Yes, hi, hello, namaste to all. Welcome to my channel, Prelims to Bench. Let's start the 30 MCQ series of remaining part of specific relief factor. 31 number question. ಈ ಅಧಿನಿಯಮದ ಕಲಂ ಡ್ಯಾಶ್ ಡ್ಯಾಶ್ ನಿಗದಿಯಾದ ಹಾನಿ ಪರಿಹಾರವು ನಿರ್ದಿಷ್ಟ ಪಾಲನೆಗೆ ಪ್ರತಿಬಂಧಕವಲ್ಲ ಬಗ್ಗೆ ಹೇಳುತ್ತದೆ. ಆಪ್ಷನ್ಸ್ ಎ 23, ಬಿ 24, ಸಿ 25, ಡಿ 26. ಸೊ ದ ಆನ್ಸರ್ ಇಸ್ ಆಪ್ಷನ್ ಎ 23. 32ನೇ ಪ್ರಶ್ನೆ. ಎ ಎಂಬ ವಾದಿಯು ಬಿ ಎಂಬ ಪ್ರತಿವಾದಿಯ ಮೇಲೆ ನಿರ್ದಿಷ್ಟ ಪಾಲನೆಯ ದಾವೆಯನ್ನು ದಾಖಲು ಮಾಡುತ್ತಾನೆ. ಅದು ವಜಾ ಆಗುತ್ತದೆ. ನಂತರ ಹಾನಿ ಪರಿಹಾರ ಪಡೆಯಲು ಬಿನ ಮೇಲೆ ದಾವೆ ಹೂಡುತ್ತಾನೆ. ಏನು ಪರಿಹಾರ ಪಡೆದುಕೊಳ್ಳಬಹುದೇ? ಆಪ್ಷನ್ಸ್ ಎ ಇಲ್ಲ, ಬಿ ಹೌದು, ಸಿ ಪಡೆಯಲು ಅವಕಾಶವಿದೆ, ಡಿ ಪಡೆಯಲು ಕಾನೂನು ಒಪ್ಪುತ್ತದೆ. ಸೊ ದ ಆನ್ಸರ್ ಇಸ್ ಆಪ್ಷನ್ ಎ ಇಲ್ಲ. 33ನೇ ಪ್ರಶ್ನೆ. ಲಿಖಿತವನ್ನು ಯಾವಾಗ ಸರಿಪಡಿಸಬಹುದು? ಆಪ್ಷನ್ಸ್ ಎ ಯಾವುದೇ ಕರಾರು ಅಥವಾ ಲಿಖಿತವು ಮೋಸ ಅಥವಾ ಪಕ್ಷದಾರರ ಪರಸ್ಪರ ತಪ್ಪಿನಿಂದಾದ ಅದರ ನಿಜವಾದ ಉದ್ದೇಶವನ್ನು ವ್ಯಕ್ತಪಡಿಸದಿರುವಾಗ. ಬಿ ಅವರಲ್ಲಿ ಯಾವನೇ ಪಕ್ಷಗಾರನು ಅಥವಾ ಅವನ ಹಿತಾಸಕ್ತಿಯ ಪ್ರತಿನಿಧಿಯು ಆ ಲಿಖಿತವನ್ನು ಸರಿಪಡಿಸುವುದಕ್ಕಾಗಿ ದಾವೆ ಹೂಡಬಹುದು. ಲಿಖಿತದಿಂದ ಉದ್ಭವಿಸುವ ಯಾವುದೇ ಅಧಿಕಾರವು ವಿವಾದಾಂಶವಾಗಿರುವ ಯಾವುದೋ ದಾವೆಯಲ್ಲಿ ವಾದಿಯು ತನ್ನ ವಾದದಲ್ಲಿ ಅಂಥ ಲಿಖಿತವನ್ನು ಸರಿಪಡಿಸಬೇಕೆಂದು ಕೇಳಬಹುದು. ಸಿ ಒಮ್ಮೆ ಮಾಡಲಾದ ಲಿಖಿತವನ್ನು ವಾದಿ ಮಾತ್ರ ರದ್ದುಪಡಿಸಲು ಸರಿಪಡಿಸಲು ಅವಕಾಶವಿದೆ. ಡಿ ಮೇಲಿನವುಗಳಲ್ಲಿ ಎ ಮತ್ತು ಬಿ ಎರಡು. ಸೊ ದ ಆನ್ಸರ್ ಇಸ್ ಆಪ್ಷನ್ ಡಿ. 34ನೇ ಪ್ರಶ್ನೆ. ಕರಾರು ವಾದಿಯಿಂದ ಶೂನ್ಯಗೊಳಿಸಬಹುದಾಗಿದ್ದರೆ ಅಥವಾ ಮುಕ್ತಾಯಗೊಳಿಸಬಹುದಾಗಿದ್ದರೆ ಕರಾರು ಅದರ ಮೇಲ್ನೋಟಕ್ಕೆ ಕಾಣದ ಕಾರಣಗಳಿಗಾಗಿ ಕಾನೂನು ವಿರುದ್ಧವಾಗಿರುವಲ್ಲಿ ಮತ್ತು ಅದಕ್ಕೆ ವಾದಿಗಿಂತ ಪ್ರತಿವಾದಿಯೇ ಹೆಚ್ಚು ಆಕ್ಷೇಪಣೆಯಾಗಿರುವಲ್ಲಿ ಕರಾರು ರದ್ದುಗೊಳಿಸಲು ದಾವೆ ಹೂಡಬಹುದು. ಆಪ್ಷನ್ಸ್ ಎ ತಪ್ಪು, ಬಿ ಸರಿ, ಸಿ ಹೂಡಲು ಬರುವುದಿಲ್ಲ, ಡಿ ದಾವೆ ಹೂಡುವ ಅಧಿಕಾರ ಪ್ರತಿವಾದಿಗೆ ಇದೆ. ಸೊ ದ ಆನ್ಸರ್ ಇಸ್ ಆಪ್ಷನ್ ಬಿ ಸರಿ. ಕ್ವೆಶನ್ಸ್ ಕೆಲವೊಂದು ತುಂಬ ಲೆಂಗ್ದಿಯಾಗಿರೋದ್ರಿಂದ ಎರಡೆರಡು ಸಲ ಓದಿದ್ರೆ ಪ್ರಶ್ನೆ ಅರ್ಥ ಆಗುತ್ತೆ. ಆವಾಗ ಈಸಿಯಾಗಿ ಆನ್ಸರ್ ಮಾಡಬಹುದು. 35ನೇ ಪ್ರಶ್ನೆ. ರದ್ದುಗೊಳಿಸುವ ಪಕ್ಷಗಾರರನ್ನು ಧರ್ಮ ನ್ಯಾಯದಂತೆ ವರ್ತಿಸಲು ನ್ಯಾಯಾಲಯವು ಅಗತ್ಯಪಡಿಸಬಹುದೇ? ಆಪ್ಷನ್ಸ್ ಎ ಹೌದು, ಬಿ ಇಲ್ಲ, ಸಿ ನ್ಯಾಯಾಲಯಕ್ಕೆ ಅಧಿಕಾರವಿಲ್ಲ, ಡಿ ಮೇಲಿನವುಗಳಲ್ಲಿ ಬಿ ಮತ್ತು ಸಿ ಎರಡು. ಸೊ ದ ಆನ್ಸರ್ ಇಸ್ ಆಪ್ಷನ್ ಎ ಹೌದು. 36ನೇ ಪ್ರಶ್ನೆ. ಈ ಅಧಿನಿಯಮ ಕಲಂ ಡ್ಯಾಶ್ ಡ್ಯಾಶ್ ರದ್ದತಿಗೆ ಯಾವಾಗ ಆದೇಶಿಸಬಹುದೆಂದು ಹೇಳಲಾಗಿದೆ? ಆಪ್ಷನ್ಸ್ ಎ 30, ಬಿ 30A, ಸಿ 31, ಡಿ 31A. ಸೊ ದ ಆನ್ಸರ್ ಇಸ್ ಆಪ್ಷನ್ ಸಿ. 37ನೇ ಪ್ರಶ್ನೆ. ಲಿಖಿತವು ವಿವಿಧ ಹಕ್ಕುಗಳ ಅಥವಾ ವಿವಿಧ ಹೊಣೆಗಾರಿಕೆಗಳ ಸಾಕ್ಷ್ಯವಿರುವಾಗ ನ್ಯಾಯಾಲಯವು ಯುಕ್ತ ಸಂದರ್ಭದಲ್ಲಿ ಅದನ್ನು ಭಾಗಶಃ ರದ್ದುಗೊಳಿಸಬಹುದು ಮತ್ತು ಉಳಿದ ಭಾಗವು ಅಸ್ತಿತ್ವದಲ್ಲಿರಲು ಅವಕಾಶ ಕೊಡಬಹುದು. ಆಪ್ಷನ್ಸ್ ಎ ಸರಿ, ಬಿ ಕಾನೂನಿನಲ್ಲಿ ಅವಕಾಶವಿಲ್ಲ, ಸಿ ನ್ಯಾಯಾಲಯಕ್ಕೆ ಅಧಿಕಾರ ಕೊಟ್ಟರೆ, ಡಿ ತಪ್ಪು. ಸೊ ದ ಆನ್ಸರ್ ಇಸ್ ಆಪ್ಷನ್ ಎ. 38ನೇ ಪ್ರಶ್ನೆ. ಎ ವ್ಯಕ್ತಿತ್ವಕ್ಕೆ ಅವನು ಹಕ್ಕುಳ್ಳ ಸ್ಥಾನಮಾನವನ್ನು ನಿರಾಕರಿಸುವ ವ್ಯಕ್ತಿಯ ವಿರುದ್ಧ ಯಾವ ದಾವೆಯನ್ನು ಹೂಡಿದರೆ ನ್ಯಾಯಾಲಯವು ತನ್ನ ವಿವೇಚಾನುಸಾರ ಆದೇಶ ಮಾಡಬಹುದು? ಆಪ್ಷನ್ಸ್ ಎ ನಿರ್ಬಂಧಕಾಜ್ಞೆಗಾಗಿ ದಾವೆ, ಬಿ ಶಾಶ್ವತ ನಿರ್ಬಂಧಕಾಜ್ಞೆ, ಸಿ ಹಕ್ಕನ್ನು ಘೋಷಿಸಲು ದಾವೆ, ಡಿ ಮೇಲಿನವು ಎಲ್ಲವೂ.
ಸೊ ದ ಆನ್ಸರ್ ಇಸ್ ಆಪ್ಷನ್ ಸಿ, ಹಕ್ಕನ್ನು ಘೋಷಿಸಲು ದಾವೆ. 39ನೇ ಪ್ರಶ್ನೆ, ಭಾವಿ ಹಕ್ಕು ಅಂದರೆ ಫ್ಯೂಚರ್ ರೈಟ್ ಮತ್ತು ಪೂರ್ವ ಕ್ರಯದ ಹಕ್ಕು ಈ ಅಧಿನಿಯಮದ ಕಲಂ 34ರ ವ್ಯಾಪ್ತಿಯೊಳಗೆ ಬರುತ್ತದೆ. ಆಪ್ಷನ್ಸ್ ಎ ಇಲ್ಲ, ಬಿ ಹೌದು, ಸಿ ಬರುತ್ತದೆ, ಡಿ ಬರಬಹುದು. ಸೊ ದ ಆನ್ಸರ್ ಇಸ್ ಆಪ್ಷನ್ ಎ ಇಲ್ಲ. 40ನೇ ಪ್ರಶ್ನೆ, ಪ್ರತಿಬಂಧಕ ಪರಿಹಾರವನ್ನು ನ್ಯಾಯಾಲಯವು ತನ್ನ ವಿವೇಚನಾನುಸಾರ ತಾತ್ಕಾಲಿಕ ಅಥವಾ ಶಾಶ್ವತ ನಿರ್ಬಂಧಕಾಜ್ಞೆಯ ಮೂಲಕ ಕೊಡುತ್ತದೆ. ಆಪ್ಷನ್ಸ್ ಎ ತಪ್ಪು, ಬಿ ನ್ಯಾಯಾಲಯಕ್ಕೆ ಅಧಿಕಾರವಿಲ್ಲ, ಸಿ ಪ್ರತಿವಾದಿ ಒಪ್ಪಿದರೆ ಮಾತ್ರ, ಡಿ ಸರಿ. ಸೊ ದ ಆನ್ಸರ್ ಇಸ್ ಆಪ್ಷನ್ ಡಿ ಸರಿ. 41ನೇ ಪ್ರಶ್ನೆ, ನ್ಯಾಯಾಲಯವು ಯಾವ ಸಂದರ್ಭಗಳಲ್ಲಿ ಶಾಶ್ವತ ನಿರ್ಬಂಧಕಾಜ್ಞೆಗಳನ್ನು ಮಾಡಬಹುದು? ಆಪ್ಷನ್ಸ್ ಎ ಪ್ರತಿವಾದಿಯು ವಾದಿಯ ಪರವಾಗಿ ಸ್ವತ್ತಿನ ನ್ಯಾಸಧಾರಿಯಾಗಿರುವಲ್ಲಿ, ಆಕ್ರಮಣದಿಂದ ವಾಸ್ತವಿಕವಾಗಿ ಉಂಟಾದ ಅಥವಾ ಉಂಟಾಗಬಹುದಾದ ಹಾನಿಯನ್ನು ನಿಶ್ಚಯಿಸಲು ಯಾವುದೇ ಮಾಪಕವಿಲ್ಲದಿರುವಲ್ಲಿ, ಬಿ ಹಣದ ರೂಪದ ಹಾನಿ ಪರಿಹಾರವು ತಕ್ಕ ಪರಿಹಾರವಾಗದಿರುವಂತಹ ಆಕ್ರಮಣವಾಗಿರುವಲ್ಲಿ, ಸಿ ನ್ಯಾಯಿಕ ವ್ಯವಹರಣೆಗಳ ಬಾಹುಳ್ಯವನ್ನು ತಡೆಯಲು ನಿರ್ಬಂಧಕಾಜ್ಞೆಯು ಅವಶ್ಯವಾಗಿರುವುದಿಲ್ಲ, ಡಿ ಮೇಲಿನ ಎಲ್ಲವೂ. ಸೊ ದ ಆನ್ಸರ್ ಇಸ್ ಆಪ್ಷನ್ ಡಿ. 42ನೇ ಪ್ರಶ್ನೆ, ಎ ಎಂಬ ವ್ಯಕ್ತಿಯು ಬಿ ಎಂಬ ವ್ಯಕ್ತಿಯ ಸ್ಥಿರ ಸ್ವತ್ತಿನಲ್ಲಿ ಅತಿಕ್ರಮಣ ಮಾಡಿ ಗೋಡೆಯನ್ನು ಕಟ್ಟಿದ್ದಾನೆ. ಆ ಗೋಡೆಯನ್ನು ಕೆಡವಲು ಅಥವಾ ಬೀಳಿಸಲು ಬಿನು ಏನು ಮಾಡಬೇಕು? ಆಪ್ಷನ್ಸ್ ಎ ಆಜ್ಞಾಪಕ ನಿರ್ಬಂಧಕಾಜ್ಞೆ ಪಡೆದುಕೊಳ್ಳಬೇಕು, ಬಿ ಶಾಶ್ವತ ನಿರ್ಬಂಧಕಾಜ್ಞೆ ಪಡೆದುಕೊಳ್ಳಬೇಕು, ಸಿ ಘೋಷಣೆಗಾಗಿ ದಾವೆ ಹೂಡಬೇಕು, ಡಿ ಮೇಲಿನ ಎಲ್ಲವೂ. ಸೊ ದ ಆನ್ಸರ್ ಇಸ್ ಆಪ್ಷನ್ ಎ. 43ನೇ ಪ್ರಶ್ನೆ, ಆಜ್ಞಾಪಿತ ನಿರ್ಬಂಧಕಾಜ್ಞೆ ಈ ಕೆಳಗಿನವುಗಳಲ್ಲಿ ಸೂಕ್ತವಾದುದು ಯಾವುದು? ಆಪ್ಷನ್ಸ್ ಎ ಪ್ರತಿಬಂಧಕ, ಬಿ ನಿರ್ದೇಶಾತ್ಮಕ, ಸಿ ಘೋಷಣಾತ್ಮಕ, ಡಿ ಅಪ್ರತಿಬಂಧಕ. ಸೊ ದ ಆನ್ಸರ್ ಇಸ್ ಆಪ್ಷನ್ ಬಿ. 44ನೇ ಪ್ರಶ್ನೆ, ನ್ಯಾಯಾಲಯದಿಂದ ನಿರ್ಬಂಧಕಾಜ್ಞೆಯನ್ನು ಕೇಳಲಾಗುತ್ತದೆಯೋ ಅದಕ್ಕೆ ಅಧೀನವಾಗಿರದ ನ್ಯಾಯಾಲಯದಲ್ಲಿ ಯಾವುದೇ ವ್ಯವಹರಣೆಯನ್ನು ಹೂಡದಂತೆ ಅಥವಾ ನಡೆಸದಂತೆ ಯಾವನೇ ವ್ಯಕ್ತಿಯನ್ನು ಪ್ರತಿಬಂಧಿಸಲು ನಿರ್ಬಂಧಕಾಜ್ಞೆ ಆದೇಶ ಮಾಡುತ್ತದೆ. ಆಪ್ಷನ್ಸ್ ಎ ತಪ್ಪು, ಬಿ ಸರಿ, ಸಿ ಮಾಡಬಹುದು, ಡಿ ನ್ಯಾಯಾಲಯಕ್ಕೆ ಅಧಿಕಾರವಿದೆ. ಸೊ ದ ಆನ್ಸರ್ ಇಸ್ ಆಪ್ಷನ್ ಎ. 45ನೇ ಪ್ರಶ್ನೆ, ಕ್ರಿಮಿನಲ್ ವಿಷಯದಲ್ಲಿ ಯಾವುದೇ ವ್ಯವಹರಣೆಯನ್ನು ಹೂಡದಂತೆ ಅಥವಾ ನಡೆಸದಂತೆ ಯಾವನೇ ವ್ಯಕ್ತಿಯನ್ನು ಪ್ರತಿಬಂಧಿಸಲು ನ್ಯಾಯಾಲಯವು ನಿರ್ಬಂಧಕಾಜ್ಞೆ ನೀಡಲು ನಿರಾಕರಿಸುತ್ತದೆ. ಆಪ್ಷನ್ಸ್ ಎ ಸರಿ, ಬಿ ತಪ್ಪು, ಸಿ ನ್ಯಾಯಾಲಯಕ್ಕೆ ಅಧಿಕಾರವಿಲ್ಲ, ಡಿ ಕಾನೂನಿನಲ್ಲಿ ಹೇಳಿದ್ದರೆ ಮಾತ್ರ. ಸೊ ದ ಆನ್ಸರ್ ಇಸ್ ಆಪ್ಷನ್ ಎ ಸರಿ. 46ನೇ ಪ್ರಶ್ನೆ, ಈ ಅಧಿನಿಯಮದ ಕಲಂ ಡ್ಯಾಶ್ ಡ್ಯಾಶ್ ನಿರ್ಬಂಧಕಾಜ್ಞೆಯ ಇನ್ಕಾರ್ ಯಾವಾಗ ಮಾಡಬಹುದೆಂದು ಹೇಳುತ್ತದೆ? ಆಪ್ಷನ್ಸ್ ಎ 40, ಬಿ 40A, ಸಿ 41, ಡಿ 41A. ಸೊ ದ ಆನ್ಸರ್ ಇಸ್ ಆಪ್ಷನ್ ಸಿ. 47ನೇ ಪ್ರಶ್ನೆ, ಈ ಅಧಿನಿಯಮದ ಕಲಂ 42 ಏನು ಹೇಳುತ್ತದೆ? ಆಪ್ಷನ್ಸ್ ಎ ಒಪ್ಪಂದ ಪಾಲನೆಗೆ ನಿರ್ಬಂಧಕಾಜ್ಞೆ, ಬಿ ಕರಾರು ಪಾಲನೆಗೆ ನಿರ್ಬಂಧಕಾಜ್ಞೆ, ಸಿ ಕರಾರಿನ ನಿರ್ದಿಷ್ಟ ಪಾಲನೆಗೆ ನಿರ್ಬಂಧಕಾಜ್ಞೆ, ಡಿ ನಕಾರಾತ್ಮಕ ಒಪ್ಪಂದದ ಪಾಲನೆಗೆ ನಿರ್ಬಂಧಕಾಜ್ಞೆ. ಸೊ ದ ಆನ್ಸರ್ ಇಸ್ ಆಪ್ಷನ್ ಡಿ. 48ನೇ ಪ್ರಶ್ನೆ, ತಾತ್ಕಾಲಿಕ ನಿರ್ಬಂಧಕಾಜ್ಞೆಗಾಗಿ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಯಾವ ಉಪಬಂಧದಡಿಯಲ್ಲಿ ಮಧ್ಯಂತರ ಅರ್ಜಿ ಸಲ್ಲಿಸಬೇಕು? ಆಪ್ಷನ್ಸ್ ಎ ಕ್ರಮಾದೇಶ 39 ನಿಯಮ 1, ಬಿ ಕ್ರಮಾದೇಶ 39 ನಿಯಮ 2A, ಸಿ ಕ್ರಮಾದೇಶ 39 ನಿಯಮ 4, ಡಿ ಕ್ರಮಾದೇಶ 39 ನಿಯಮ 5. ಸೊ ದ ಆನ್ಸರ್ ಇಸ್ ಆಪ್ಷನ್ ಎ. 49ನೇ ಪ್ರಶ್ನೆ, ನಿರ್ದಿಷ್ಟ ಪರಿಹಾರದ ಅಧಿನಿಯಮ 1963 ಧರ್ಮ ನ್ಯಾಯ ಆಧಾರಿತ ಪರಿಹಾರವಾಗುತ್ತದೆ ಹೇಳಿದರೆ ತಪ್ಪೇನಿಲ್ಲ. ಆಪ್ಷನ್ಸ್ ಎ ತಪ್ಪು, ಬಿ ಸರಿ, ಸಿ ಯಾವ ಕಾನೂನು ಹೀಗೆ ಹೇಳುವುದಿಲ್ಲ, ಡಿ ಕಾನೂನಿನ ವ್ಯಾಪ್ತಿಗೆ ಬರುವುದಿಲ್ಲ. ಸೊ ದ ಆನ್ಸರ್ ಇಸ್ ಆಪ್ಷನ್ ಬಿ ಸರಿ. 50ನೇ ಪ್ರಶ್ನೆ, ನಿರ್ದಿಷ್ಟ ಪರಿಹಾರದ ಅಧಿನಿಯಮ
1963 ಯಾವಾಗ ಜಾರಿಗೆ ಬಂದಿರುತ್ತದೆ? ಆಪ್ಷನ್ಸ್: ಎ ಡಿಸೆಂಬರ್ 1, 1963, ಬಿ ಡಿಸೆಂಬರ್ 2, 1963, ಸಿ ಡಿಸೆಂಬರ್ 10, 1963, ಡಿ ಡಿಸೆಂಬರ್ 13, 1963. ಸೊ ದ ಆನ್ಸರ್ ಇಸ್ ಆಪ್ಷನ್ ಡಿ, ಡಿಸೆಂಬರ್ 13, 1963. ಎಸ್, ರಿಮೈನಿಂಗ್ ಪಾರ್ಟ್ ಇಂಗ್ಲೀಷ್ನಲ್ಲಿ ಕ್ವೆಶನ್ಸ್ ಆ್ಯಂಡ್ ಆನ್ಸರ್ಸ್ ಇದ್ದಾವೆ. ಸೊ ಅದನ್ನು +10 ಅಂತ ಆ್ಯಡ್ ಮಾಡಿಕೊಂಡು ಕಂಟಿನ್ಯೂ ಮಾಡೋಣ. ಸೊ ದ ಫಸ್ಟ್ ಕ್ವೆಶನ್ ಈಸ್, ದ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಕೇಮ್ ಇನ್ ಟು ಫೋರ್ಸ್ ಆನ್? ಆಪ್ಷನ್ಸ್: ಎ ಫಸ್ಟ್ ಡೇ ಆಫ್ ಮಾರ್ಚ್ 1964, ಬಿ 13th December 1963, ಸಿ 13th October 1963, ಡಿ 13th December 1963. So the answer is B. Question number 2. Section 2A of Specific Relief Act defines. Options: A obligation, B enforcement of the law, C liability, D settlement. So the answer is option A. Third question, specific relief to be granted only for enforcing individual ... and not for enforcing. So the options are A civil rights, penal laws, B penal laws and civil rights, C procedural laws and civil laws, D none of the above. So the answer is option A. Fourth question, section ... of Specific Relief Act states about suit by person dispossessed from immovable property. Options: A 5, B 6, C 7, D 8. So the answer is option B. Fifth question, section 7 of SR Act states about recovery of ... property. Options: A movable, B immovable, C partly movable, D partly immovable. So the answer is option A movable. Sixth question, trust has defined in section 2C of SR Act has the same meaning in section ... of Indian Trust Act. So the answer is options A 3, B 4, C 5, D 8. So the answer is option A 3. Seventh question, according to section 6 of SR Act, the person dispossessed may file the suit for recovery of the possession within ... months. So the options are A 4, B 5, C 6, D 7. So the answer is option C 6. Eighth question, section 6 of SR Act shall bar any person from suing to establish his ... to such a property. So the options are A interest, B right, C title, D possession. So the answer is option C title. Ninth question, section 6 of SR Act prohibits that ... shall lie from any order or a decree passed in any suit. So the options are A no revision, B no review, C no miscellaneous appeal, D no appeal. So the answer is option D no appeal. 10th question, ... person can be brought by a suit under section 6 of SR Act. Options: A owner, B trespasser, C tenant, D servant. So the answer is option D servant. So here are the 30 MCQs of remaining part of SR Act. I hope video is helpful to the aspirants. Please like, share and subscribe the channel. Thank you.